1 ವರ್ಷದಿಂದ ನಾವು ಇಲ್ಲಿ ಮನೆ ಕಟ್ಕೊಬಂದ್ವಿ. ನಮ್ಮ ಮನೆಯಲ್ಲಿ ಗಂಡ ಹೆಂಡತಿ ಅಂತ ಅಂದ್ಬಿಟ್ಟು ರಾಜೇಶ್ವರಿ ಮತ್ತು ಮಂಜುನಾಥ್ ಅನ್ನೋರು ಇಬ್ಬರೂ ಬಾಡಿಗೆ ಮನೆಗೆ ಬಂದಿದ್ರು. 11 ತಿಂಗಳಿಂದ ಬಂದಿದ್ರು. ಆಮೇಲೆ ಅವತ್ತು ದಿವಸ ಏಕಾಏಕಿ 4 ಜನ ಮಾದನಾಯಕನಹಳ್ಳಿ ಪೊಲೀಸವ್ರು ಬಂದು 4 ಜನ ಬಂದು ನಿಮ್ಮ ಮನೆಯಲ್ಲಿ ದಂಧೆ ಮಾಡಿಸ್ತಿದ್ದೀರಾ ಅಂತ ಅಂದ್ಬಿಟ್ಟು ವಿಡಿಯೋ ಎಲ್ಲ ಮಾಡಿಕೊಂಡು, ಅವತ್ತು ದಿವಸ ರಾಜೇಶ್ವರಿನೂ ಇದ್ಲು. ವಿಡಿಯೋ ಎಲ್ಲ ಮಾಡಿಕೊಂಡು ಮತ್ತೆ ಅವ್ರ ಮೇಲೆ ಇದ್ದಿದ್ದು, ರಾಜೇಶ್ವರಿ ಮೇಲೆ ಇದ್ದಿದ್ದು. ರಾಜೇಶ್ವರಿ ಬಂದು ದಂಧೆ ಮಾಡಿಸ್ತಿದ್ಲು. ನಾನು ಮಗ ಹೋಗಿ ಜಗಳ ಮಾಡಿದ್ವಿ ಅವ್ರ ಮೇಲೆ, ಖಾಲಿ ಮಾಡು ಅಂತನೂ ಹೇಳಿದ್ವಿ. ನಾವು ಮನೆ ಓನರು. ಮತ್ತೆ ನಾವು ಹೋಗಿ ಜಗಳನೂ ಮಾಡಿದ್ವಿ. ನಾನು ಮಗ ಹೋಗಿ ಜಗಳ ಮಾಡಿಬಿಟ್ಟು ಅವತ್ತು ದಿವಸ 4 ಜನ ಪೊಲೀಸರು ಬಂದು ನಮ್ಮ ಮೇಲೆ ಧಮಕಿ ಮಾಡಿ ಸ್ಟೇಷನ್ಗೆ ಕರ್ಕೊಂಡೋದ್ರು. ನಾವೇನಕ್ಕೆ ಸ್ಟೇಷನ್ಗೆ ಬರೋಣ ಅಂತ ಕೇಳಿದ್ವಿ. ಇಲ್ಲ, ನೀವು ಸ್ಟೇಟ್ಮೆಂಟ್ ಕೊಡಬೇಕು ಅಂತ ಅಂದರು. ಆಯಿತು ಅಂತ ಅಂದ್ಬಿಟ್ಟು ಸ್ಟೇಟ್ಮೆಂಟ್ ಕೊಡೋಕೆ ಹೋದ್ವಿ. ನಾವು ಮಗನ ಹತ್ರ ಕೀ ಇಸ್ಕೊಂಡಿದ್ದಾರೆ, ಮಹೇಶನವರು ಕೀ ಇಸ್ಕೊಂಡಿದ್ದಾರೆ. ನಾವು ಅಲ್ಲಿಂದ ಬರೋ ಅಷ್ಟರಲ್ಲಿ 2 ಅವರಲ್ಲಿ ಬರೋ ಅಷ್ಟರಲ್ಲಿ ಮನೆ ಕೀ ನಾವು ಹಾಕ್ಕೊಂಡೋಗಿದ್ದು 2 ಲಾಖು, ಬರ್ತಾ 1 ಲಾಖ್ ಇತ್ತು. ಮನೇಲಿ 60 ಗ್ರಾಮ್ ಚಿನ್ನ, 4 ಲಕ್ಷ ಕ್ಯಾಶ್ ತೊಗೊಂಡೋಗಿದ್ದಾರೆ. ರಾಮಮೂರ್ತಿ ಅನ್ನೋರು ಪೊಲೀಸ್ ಅನ್ನೋರು ಕಾಂಟ್ಯಾಕ್ಟ್ ಇದ್ದಾರೆ. ಅವರೇ ಮನೆ ಖಾಲಿ ಮಾಡಿಸಿ ಅವರೇ ಎಲ್ಲ ಸಾಥ್ ಕೊಡ್ತಾ ಇದ್ದಾರೆ ಜೊತೆಯಲ್ಲಿ. ನಾವು ಎಲ್ಲ ಕಡೆನೂ ಹೋಗಿ ಇದರಲ್ಲಿ ಕಮಿಷನರ್ ಆಫೀಸು, DYSP ಮತ್ತು ACP ಆಫೀಸು ಎಲ್ಲ ಕಡೆನೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ನನಗೇನು ಎಲ್ಲಿ ಉತ್ತರ ಕೊಡ್ತಾ ಇಲ್ಲ. ದಯವಿಟ್ಟು ನನಗೆ ಸಹಕರಿಸಿ ಅಂತ ಕೇಳ್ಕೊತಿದ್ದೀನಿ. ಸಾಲ ಮಾಡಿ ಇನ್ನೂ ಲೋನ್ ಇದೆ, ಲೋನನ್ನು ಇನ್ನೂ ತೀರಿಸ್ತಾನೆ ಇದ್ದೀವಿ. ಹಿಂಗೆ ನಾವು ಈ ಥರ ತುಂಬ ಕಷ್ಟದಲ್ಲಿ ಬಂದಿರೋರು ನಾವು. ಎಕ್ಸಾಕ್ಟಾಗಿ 60 ಗ್ರಾಮು, 2 ಚೈನು, 1 ಉಂಗುರ, 2 ಜೊತೆ ವಾಲೆ, 1 ಸೈಡ್ದು ಮಗೊಂದೊಂದು ವಾಲೆ, 4 ಲಕ್ಷ ಕ್ಯಾಶು. ಅವತ್ತು ನನ್ನ ತಾಯಿ ತಂದ್ಕೊಟ್ಟಿದ್ದು ನೋಡಿದ್ದಾಳೆ, ರಾಜೇಶ್ವರಿ ನೋಡಿದ್ದಾಳೆ. ಅವತ್ತು 4 ಲಕ್ಷ ಕ್ಯಾಶು ತಂದ್ಕೊಟ್ಟಿದ್ದು ನೋಡಿದ್ದಾಳೆ. ಅವತ್ತು ನೋಡ್ಬಿಟ್ಟು ಇವಾಗೆಲ್ಲ ಐಡಿಯಾ ಮಾಡಿಕೊಂಡೇ ಮಾಡಿದ್ದಾಳೆ ಅವಳು.